ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಲಿಕ್ಕಿ ವ್ಲಾಗ್ಸ್. ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ವಿಡಿಯೋ ಇದು. ಇದೇ ರೀತಿ ಹೊಸ ವಿಡಿಯೋಸ್ಗಳು ಅಪ್ಲೋಡ್ ಆಗ್ತಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಬನ್ನಿ ಹೊಸ ವರ್ಷಕ್ಕೆ ಸಿಂಪಲ್ ಆಗಿ ಆ್ಯಂಡ್ ಈ ವೆದರ್ಗೆ ಸ್ಯೂಟ್ ಆಗುವಂಥ 2 ಮಿನಿಟ್ಸ್ ರೆಸಿಪಿ ಮಾಡ್ಕೊಳ್ಳೋಣ. ಈಗ ಕರಿದ ಅವಲಕ್ಕಿ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಕಾದ ಸಾಮಗ್ರಿಗಳು, ನಾನಿಲ್ಲಿ 1 kg ಅವಲಕ್ಕಿಯನ್ನು ಅದರಲ್ಲಿರೋ ಧೂಳನ್ನೆಲ್ಲ ತೊಗೊಂಡಿದ್ದೀನಿ. ಆಮೇಲೆ ಒಂದು 250 ಗ್ರಾಮ್ಸಷ್ಟು ಉರಿಗಡಲೆ, 1 ಗೆಡ್ಡೆ ಜಜ್ಜಿದ ಬೆಳ್ಳುಳ್ಳಿ, 5-6 ಒಣಮೆಣಸಿನ್ಕಾಯಿ ಮುರ್ಕೊಂಡಿದ್ದೀನಿ. ಒಂದು ಚಿಕ್ಕ ಕೊಬ್ಬರಿನ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಕೊಬ್ಬರಿ ಜಾಸ್ತಿ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಆಮೇಲೆ 1/2 ಟೀ ಸ್ಪೂನಷ್ಟು ಅರಿಶಿಣ ಪುಡಿ, ಸ್ವಲ್ಪ ಕರಿಬೇವು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಬಾಣಲಿಗೆ 1 ಲೀಟರ್ ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಅದು ಕಾದ ನಂತರ ಅವಲಕ್ಕಿ ಕರಿಯೋ ಜಾಲರ ತೊಗೊಂಡಿದ್ದೀನಿ. ಅವಲಕ್ಕಿ ಕರಿಯೋ ಜಾಲರದ ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಪರ್ಚೇಸ್ ಮಾಡಿ. ಆ ಅವಲಕ್ಕಿ ಕರಿಯೋ ಜಾಲರಕ್ಕೆ ಮೊದಲು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳೋಣ. ಈ ಒಣಮೆಣಸಿನ್ಕಾಯಿ ಆಮೇಲೆ ಎಲ್ಲ ಪದಾರ್ಥಗಳನ್ನು ಫ್ರೈ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ನ ಮೀಡಿಯಮಾಗಿ ಇಟ್ಕೊಳ್ಳೋಣ. ಅದಾದಮೇಲೆ ಕರ್ದಿರೋ ಒಣಮೆಣಸಿನ್ಕಾಯಿನ ಒಂದು ಕಾಲು ಸೌಸ ಜಾಲರಕ್ಕೆ ಹಾಕೊಳ್ಳೋಣ, ಏಕೆಂದರೆ ಎಣ್ಣೆ ಎಲ್ಲ ಬೇರ್ಪಟ್ಟಿರುತ್ತೆ. ಅದು ಒಣಮೆಣಸಿನ್ಕಾಯಿ ಆದ ನಂತರ ಒಣ ಕೊಬ್ಬರಿನೂ ಕೂಡ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನೂ ಕೂಡ ಜಾಲರಕ್ಕೆ ಹಾಕೊಳ್ಳೋಣ. ಒಣ ಕೊಬ್ಬರಿ ಕಂದು ಬಣ್ಣ ಬಂದಷ್ಟು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದಾದಮೇಲೆ ಕರಿಬೇವನ್ನು ಒಂದು 2 ಸೆಕೆಂಡ್ಸಷ್ಟು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ಕರಿಬೇವನ್ನು ಫ್ರೈ ಮಾಡಿಕೊಂಡು ಕಾಳು ಸೌಸ ಜಾಲರಕ್ಕೆ ಹಾಕ್ಕೊಳ್ಳೋಣ. ನಂತರ ಕಡಲೆಬೀಜ, ಸ್ವಲ್ಪನೇ ಕಡಲೆಬೀಜ ತೊಗೊಂಡು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಉರಿಗಡಲೆನೂ ಕೂಡ ಸ್ವಲ್ಪನೇ ಉರಿಗಡಲೆನ ತೊಗೊಂಡು ಫ್ರೈ ಮಾಡಿಕೊಂಡು ಒಂದು ಕಾಲು ಸೌಸ ಜಾಲರಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ಉರಿಗಡಲೆ ತೊಗೊಳ್ಬೇಕು, ಇಲ್ಲಾಂದರೆ ಅದು ನೀವು ಎಣ್ಣೆಯಲ್ಲಿ ಎತ್ತಕ್ಕಾಗೋದಿಲ್ಲ. ಅದಾದಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಕೂಡ ತೊಗೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಕಾಲು ಸೌಸ ಜಾಲರಕ್ಕೆ ಹಾಕ್ಕೊಳ್ಳೋಣ. ಇವೆಲ್ಲ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ, ಏಕೆಂದರೆ ಮಿಕ್ಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕ್ಲೀನ್ ಮಾಡ್ಕೊಂಡು ತೊಗೊಂಡಿರೋ ಅವಲಕ್ಕಿ ಕೂಡ ಸ್ವಲ್ಪನೇ ತೊಗೊಂಡು ಎಣ್ಣೆಲಿ ಫ್ರೈ ಮಾಡಬೇಕು. ಅವಲಕ್ಕಿ ಕಡಲೆಪುರಿ ಥರ ಉಬ್ಬುತ್ತೆಲ್ಲ ಆವಾಗ ಆಗಿದೆ ಅಂತ ಅರ್ಥ. ಅವಲಕ್ಕಿನೂ ಕೂಡ ಮೀಡಿಯಮ್ ಫ್ಲೇಮ್ನಲ್ಲೇ ಕರಿಬೇಕು. ಅದಾದಮೇಲೆ ಸ್ವಲ್ಪ ಅವಲಕ್ಕಿನ ತೊಗೊಂಡು ಕರ್ಕೊಂಡು ಅದನ್ನು ಕಾಳು ಸೌಸ ಜಾಲರಕ್ಕೆ ಹಾಕ್ಕೊಂಡು ಎಲ್ಲವನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ಆವಾಗಲೇ ತೊಗೊಂಡಿರೋ ಅಷ್ಟು ಅರಿಶಿಣ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅವರೆಕಾಳು ಸೀಸನ್ ಇದೆ, ಅವರೆಕಾಳು ಕೂಡ ನೀವು ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಬೋದು. ನೋಡಿ, ಈಗ ಕುರುಮ್ ಅನ್ನೋ ಕರಿದ ಅವಲಕ್ಕಿ ರೆಡಿಯಾಗಿದೆ. ಸಂಜೆ ಟೈಮ್ ಟೀ ಜೊತೆ ಆ್ಯಂಡ್ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಕೊಡ್ಬೋದು. ನೋಡಿದ್ರಲ್ಲ ಎಷ್ಟು ಸಿಂಪಲ್ ರೆಸಿಪಿ ಅಂತ. ಚಳಿಗಾಲದಲ್ಲಂತೂ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮನೇಲಿ ಫ್ರೀ ಟೈಮಲ್ಲಿ ಮಾಡ್ಕೊಂಡು ತಿನ್ನಿ. ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೊಸ ರೆಸಿಪಿಗಳು ವಿಡಿಯೋಸ್ಗಳು ಬರ್ತಾ ಇರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನೂ ಯಾವುದಾದ್ರೂ ಹೊಸ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ವಿಡಿಯೋ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದಗಳು.